Make some noise for. ನಮಸ್ಕಾರ, ನಾನು ನಿಮ್ಮ ರವಿ ಗುಳೇದ್. ಮತ್ತೊಂದು ಬಚ್ಚ ಸೈಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರವಿ ಯಾವುದೋ ರೂಮಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೊಂಡ್ರೆ, ಹೌದು, ನಾನು ಇನ್ನೂ ಬೆಂಗಳೂರು ಬಂದಿಲ್ಲ. ಆದರೆ ನಾನು ನಿಮ್ಮನ್ನೆಲ್ಲ ಎಲ್ಲರೂ ಬೇಡಿಕೆ ಇರುವಂಥ ಒಂದು ಜಾಗ, ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕು ಅಂತ ಒಂದು ಜಾಗ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಜಾಗಕ್ಕೆ ಇವತ್ತು ನಾನು ಬಂದಿದ್ದೀನಿ. ನೀವು ನೋಡಿದರೆ, ನಾನು ಫಸ್ಟು ತಮಿಳುನಾಡಿನ ಕನ್ಯಾಕುಮಾರಿಗೆ ಹೋದೆ. ಅಲ್ಲಿಂದ ಕೇರಳದ ತ್ರಿವೆಂಡ್ರಮ್, ತಿರುವನಂತಪುರಂ ಅನಂತ ಪದ್ಮ ದೇವಸ್ಥಾನ. ಅದರಿಂದ ಮುಂಚೆ ಅದಾದಮೇಲೆ ನಮ್ಮ ಸ್ವಲ್ಪ ಮುಂದೆ ಬಂದರೆ ನಾನು ವರ್ಕಳ ಶಿವಗಿರಿ ರೈಲ್ವೆ ಸ್ಟೇಷನಲ್ಲಿ ಬಂದು ಅಲ್ಲಿಂದ ನಿಮಗೆ ನಾನು ಬೀಚ್ಗಳು ತೋರಿಸಿದೆ. 2 ಬೀಚ್ಗಳು ಆದಮೇಲೆ ನಾನು ಬಂದಿದ್ದೆ ನಾನು ಜಟಾವಿಗೆ ಬಂದಾದಮೇಲೆ ಜಟಾವಿಂದ ನಾನು ನಿಮ್ಗೆ ಹೇಳಿದ್ದೆ. ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಜಟಾವಿನ ಮುಗಿಸ್ಕೊಂಡು ನಾನು ಬಂದಿದ್ದೆ 30 ಕಿಲೋಮೀಟರ್ ದೂರದಲ್ಲಿರುವಂಥ, ಅದು ಕೇರಳದಲ್ಲಿರುವಂಥ ಕೊಲಂಬೆ. ಸೊ ಕೊಲಂಬಲ್ಲಿ ನನಗೆ ರಾತ್ರಿ 8:45ಕ್ಕೆ ಟ್ರೈನ್ ಇತ್ತು. ವಿವೇಕ್ ಡರ್ಬಾಂಗ್ ಎಕ್ಸ್ಪ್ರೆಸ್ ಅಂತ, ಇದು ಓರ್ಸಾಕ್ ಹೋಗೋ ಟ್ರೈನು. ಈ ಟ್ರೈನ್ ಹತ್ಕೊಂಡು ಸಿಕ್ಕಾಪಟ್ಟೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಯಾಕೆ ಬಜೆಟ್ ಟ್ರಿಪ್ ಆಗಿದ್ದರಿಂದ ನಾನು ಇಷ್ಟು ಅವಾಯ್ಡ್ ಮಾಡಿದೆ. ನಾನು ಜನರಲ್ ಟ್ರೈನಲ್ಲಿ ಬಂದೆ, ಆದರೆ ಅದು ನನಗೆ ಬಜೆಟ್ ಟ್ರಿಪ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನಿವತ್ತು ಹೋಟೆಲಲ್ಲಿ ಸ್ಟೇ ಆಗಿರಲಿಲ್ಲ ಅಂದರೆ ಅದು ಬಜೆಟ್ ಟ್ರಿಪ್ ಆಗಿರೋದು. ಸೊ ಹಾಗಾಗಿ ನಾನು ಇದನ್ನು ಬಜೆಟ್ ಟ್ರಿಪ್ ಅಂತ ನಾನು ಕರೆಯಲ್ಲ. ಸೊ ಹಾಗಾಗಿ ನಾನು ಬಂದಿದ್ದೀನಿ ತಮಿಳುನಾಡಿನ ಕೊಯಮತ್ತೂರಿಂದ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಯಾರ್ಯಾರಿಗೆ ಗೊತ್ತಾಗಿದೆ ಕಮೆಂಟ್ ಹಾಕಿ, ಯಾರ್ಯಾರಿಗೆ ಗೊತ್ತಾಗಿಲ್ಲ ಈ ವಿಡಿಯೋನ ಫುಲ್ ನೋಡಿ, ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ನಾನು ಸ್ಟೇ ಆಗಿದ್ದೀನಿ ಕೊಯಮತ್ತೂರು ರೈಲ್ವೆ ಸ್ಟೇಷನಿಂದ ಅಪೋಸಿಟಲ್ಲಿ ಒಂದು ರೋಡ್ ಬರುತ್ತೆ, ಆ ರೋಡಲ್ಲಿದ್ದೀನಿ. ಈ ಹೋಟೆಲ್ ಹೆಸರು ಬಂದುಬಿಟ್ಟು ಹರಿಪ್ರಿಯಾ ಹೋಟೆಲ್ ಅಂತೇಳಿ. ತುಂಬ ಚೆನ್ನಾಗಿದೆ. ರೇಟು ನನಗೇನು ಅಷ್ಟೊಂದು ಕಾಸ್ಟ್ಲಿ ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬಂದರೆ ಹರಿಪ್ರಿಯಾ ಹೋಟೆಲಲ್ಲಿ ಒಂದು ಸಲ ನೀವು ಸ್ಟೇ ಆಗಿ, ತುಂಬ ಚೆನ್ನಾಗಿದೆ. ಇದರದ್ದೊಂದು ರೂಮ್ ಟೂರ್ಸ್ ಮಾಡ್ತೀನಿ, ನೋಡ್ಕೊಂಬಿಡಿ. ಸೊ ಬಂದರೆ ಇದು ಮೇನ್ ಡೋರ್. ಇದು ಡೋರ್ ಆದಮೇಲೆ ಈ ಕಡೆ ಒಂದು ಟಿ ವಿ ಬರುತ್ತೆ, ಟಿ ವಿ ಆನ್ ಆಗುತ್ತೆ. ಹಾಗೆ ಒಂದು ಚೇರ್ ಇದೆ, ಟೇಬಲ್ ಇದೆ, ಜಗ್ಗಿದೆ. ಸ್ವಲ್ಪ ಹಾಗೆ ನಾವು ಸುಂದರವಾಗಿದ್ದೀವಿ ಅಂತ ಕಾಣಿಸೋಕ್ಕೆ ಒಂದು ಇಲ್ಲಿ ಮಿರರ್ ಇದೆ, ನೋಡ್ಬೋದು. ಹೋಟೆಲ್ ಹರಿಪ್ರಿಯಾ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮಸ್ಟ್ ವಿಸಿಟ್ ಮಾಡಲೇಬೇಕು. ಇದಾದಮೇಲೆ ಸ್ವಲ್ಪ ಹಾಗೆ ಪಕ್ಕಕ್ಕೆ ಬಂದರೆ ಲೈಟ್ ಆಫ್ ಮಾಡಿ ಬನ್ನಿ. ಎಸ್, ಇದೆ ನೋಡಿ ಬಾತ್ರೂಮ್. ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಹೈಜೀನಿಕ್ ಮೇಂಟೈನ್ ಮಾಡಿದ್ದಾರೆ. ಶವರ್ ಕೂಡ ಇದೆ, ಸ್ನಾನ ಆಯಿತು, ಬಿಸಿ ಸ್ನಾನ ಆಯಿತು ನಂದು. ಸೊ ಇದಾದಮೇಲೆ ಮೇನ್ ಫೇವ್ರೇಟ್, ನನ್ನ ನಿದ್ದೆನೇ ಹೇಳಿಲ್ವಲ್ಲ. ಎಸ್, ಇದೆ ಬೆಡ್ ನೋಡಿ. ಇದು ಬೆಡ್. ಇದಾದಮೇಲೆ ಒಂದು ದಿಂಬು ಕೊಡ್ತಾರೆ, ಒಂದು ಹೊಚ್ಕೊಂಡಾಗ ಬೆಡ್ಶೀಟ್ ಕೊಡ್ತಾರೆ. ಇದೇನಿದೆ ಅಲ್ಲ, ಇದು ನಮಗೆ ತಂದಿರುವಂಥ ಲಗೇಜ್ಗಳನ್ನ ಇಡೋಕ್ಕೆ ಒಂದು ಇದು ವಾರ್ಡ್ರೂಬ್ ಥರ ಮಾಡಿದ್ದಾರೆ. ಸೊ ಇದು ಹೋಮ್ ಟೂರು. ಹಾಗೆ ನಾನು ಬನ್ನಿ, ತುಂಬ ತಡ ಮಾಡೋದು ಬೇಡ. ಇವಾಗ ಟೈಮ್ ಆಗಿದೆ. ಟೈಮ್ ಎಷ್ಟು ಅಂದರೆ 9:34 ತಡ ಮಾಡಬೇಕಾ. ಬೇಗ ಹೋಗ್ಬಿಟ್ಟು ಬೇಗ ಬಂದು ರೆಸ್ಟ್ ಮಾಡಿ ತಿರ್ಗಾ ರಾತ್ರಿ ನಮಗೆ ಬೆಂಗಳೂರಿಗೆ KSR ಬೆಂಗಳೂರಿಗೆ ಒಂದು ಟ್ರೈನ್ ಇದೆ. 9:30 or 10:30 ಏನೋ ಇದೆ. ಅದಕ್ಕೆ ಮತ್ತೆ ತಿರ್ಗಾ ನಾವು ಬೆಂಗಳೂರು ಹೊರಡಬೇಕು. ಬನ್ನಿ, ಇವಾಗ ಇಲ್ಲಿಗೆ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಗೊತ್ತಿರೋರು ಕಮೆಂಟ್ ಮಾಡಿ, ಗೊತ್ತಿಲ್ಲದಿರೋರು ನನ್ನ ವಿಡಿಯೋನ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದು ಹೊರಗಡೆಯಿಂದ ಮೇನ್ ಡೋರ್. ಇದು ನೀವು ನೋಡ್ತಾ ಇದ್ದೀರಿ. ಸೊ ಇವಾಗ ನಾನು ರೆಡಿ ಆಗಿಬಿಟ್ಟು ನಾನು ಕೆಳಗಡೆ ಹೋಗ್ತಾಯಿದ್ದೀನಿ. ಅದು ನಿಮ್ಗೆ ಒಂದು ಸಲ ಹೊರಗಡೆಯಿಂದ ತೋರಿಸೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹಾಗೆ ಸ್ವಲ್ಪ ಮುಂದೆ ಹೋದರೆ ನಂದು ತಳಗಡೆಯಿಂದ ಅಂದರೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಲ್ಲಿ ಇರೋದು. ಈ ಕಡೆ ಫುಲ್ ಎಲ್ಲ ಸ್ಪೇಸ್ ಇದೆ ನಮ್ಮದು, ಅಂದರೆ ಆ ಕಡೆ ರೂಮ್ಗಳಿದ್ದಾವೆ. ಸೊ ಈ ಕಡೆ ಸೀದಾ ರೂಮ್ ಇದೆ, ಮೇಲೆ ರೂಮ್ ಇದ್ದಾವೆ. ನಂದು ಮೇಲ್ಗಡೆಯಿಂದ ಹತ್ತು ಬಂದರೆ ಲೆಫ್ಟ್ ಸೈಡಲ್ಲಿ ಮೂಲೆಗೆ ರೈಟಲ್ಲಿರೋದು. ಸೊ ತಳಗಡೆ ಇಳಿತಾ ಇದ್ದೀನಿ. ಇಳಿದು ಹಾಗೆ ಬನ್ನಿ ಹೋಗೋಣ ಮುಂದಕ್ಕೆ. ಸ್ವಲ್ಪ ಡೌನಾಗಿ ಇಳಿದು ಮತ್ತೆ ನಾನು ಲೆಫ್ಟ್ ತೊಗೊತೀನಿ. ಲೆಫ್ಟ್ ತೊಗೊಂಡ್ರೆ ಅಲ್ಲಿ ರಿಸೆಪ್ಷನ್ ಇರುತ್ತೆ. ಸೊ ಮೇನ್ ಡೋರ್ ಇರುತ್ತೆ. ಇದು 2 ಡೋರ್ ಇದೆ. ಈ ಕಡೆ ಒಳಗಡೆಯಿಂದ ಅವೆಲ್ಲ ರೂಮ್ಸ್ ಇದ್ದಾವೆ, ಇಲ್ಲ ಕೂತ್ಕೊಳಕ್ಕೆಲ್ಲ ಇದ್ದಾವೆ. ಇದು ಇಲ್ಲಿ ನೋಡಿ, ಈ ಕಡೆ ಕಾಣಿಸುತ್ತಲ್ಲ, ಇದು ರಿಸೆಪ್ಷನ್ನು. ಸೊ ಇವಾಗ ನಾನು ಹೊರಗಡೆ ಬಂದೆ. ನೀವು ಇಲ್ಲೇನು ನಿಂತ್ಕೊಂಡು ನೋಡಿಬಿಟ್ರೆ ನಿಮ್ಗೆ ಸೀದಾ ಕಾಣೋದೆ ರೈಲ್ವೆ ಸ್ಟೇಷನ್, ಹರಿಪ್ರಿಯಾ ಲಾಡ್ಜ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಹೈಜೀನಿಕ್ ಮೇಂಟೈನ್ ಮಾಡಿದ್ದಾರೆ. ತೊಂದರೆ ಇಲ್ಲ. ಆ ಸೆಕೆಗೆ ನಮಗೇನು ಹೊಚ್ಕೊಳಕ್ಕೆ ಏನು ಬೇಡ, ಆದರೂ ಒಂದು ಬೆಡ್ಶೀಟ್ ಕೊಡ್ತಾರೆ, ತೊಂದರೆ ಇಲ್ಲ. ಹಾಗೆ ಅಕ್ಕಪಕ್ಕ ಸುಮಾರು ದೊಡ್ಡ ಹೋಟೆಲ್ಗಳಿದ್ದಾವೆ. ಎಲ್ಲರೂ ಕಂಪೇರ್ ಮಾಡಿ ಹೇಳ್ತಾರೆ, ಒಬ್ಬೊಬ್ಬರು ಇಲ್ಲ ಸಿಂಗಲ್ ಕೊಡಲ್ಲ ನಾವು, ಒಬ್ಬರಿಗೆ ಕೊಡಲ್ಲ ನಾವು. ಸುಮಾರು ಲಾಸ್ಟ್ ಬಂದು ಕೇಳಿದೆ ನಾನು, ಇಲ್ಲ ಒಬ್ಬರಿಗೆ ಕೊಡಲ್ಲ, ಹಂಗೆ ಹಿಂಗೆ ಅಂತ. ಲಾಸ್ಟ್ ಬಂದಾಗ ಹರಿಪ್ರಿಯಾ ಲಾಡ್ಜಲ್ಲಿ ಕೊಡ್ತೀವಿ, ತೊಂದರೆ ಇಲ್ಲ.
ಅವ್ರು 700 ಏನೋ ಹೇಳಿದ್ರು, ನಾನು 600 ಕೇಳಿದೆ. ಅಷ್ಟೊಂದು ₹50 ಕಡಿಮೆ ಮಾಡಿ 650 ಕೊಟ್ಟರು. ಮುಂದೆ ಕಾಣಿಸ್ತಿದೆ ನೋಡಿ, ಅದೇ ರೈಲ್ವೆ ಸ್ಟೇಷನ್. ಸೊ SR ಅಂದರೆ ಸದರ್ನ್ ರೈಲ್ವೇಸ್. ನಾವು ಹೆಂಗೆ SWR ಅಂತೀವಿ, ಸೌತ್ ವೆಸ್ಟರ್ನ್ ರೈಲ್ವೇಸ್, ಹಾಗೆ ಇದು ಬರೋದು ಸದರ್ನ್ ರೈಲ್ವೇಸ್ ಅಂಡರಲ್ಲಿ ಕೆಲಸ ಮಾಡುತ್ತೆ ಈ ರೈಲ್ವೆ. ಸೊ ಬನ್ನಿ, ಈಗ ನಾವು ಬಸ್ಸಿಗೆ ಹೋಗ್ಬೇಕು. ನಾನು 14D ಬಸ್ಸಿಗೆ ಹೋಗಬೇಕು. ಸೊ ಹೇಗೆ ಹೋಗ್ಬೇಕು ಏನು, ಇದು ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಾಗಬಾರ್ದು, ಅದು ನಿಮಗೆ ಗೊತ್ತಾಗಬೇಕು, ಯಾವುದೂ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಈಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ. 14 ಬಸ್ ನಮಗೆ ಇಲ್ಲಿಂದನೇ ಬರ್ತವೆ, ಯಾವುದೋ ರೈಲ್ವೆ ಸ್ಟೇಷನ್ ಮುಂದೆನೇ ಬರ್ತವೆ. ಸೊ ನನಗೆ ಗೊತ್ತಿರಲಿಲ್ಲ, ನಾನು ಹಾಗೆ ಕೇಳಿಕೊಂಡು ಮುಂದೆ 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 ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಮುಂದೆ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಇಲ್ಲೊಂದು ಟ್ರೈನ್ ಕಂಡು ಗೊತ್ತಾ, ನಮ್ಮದು ಹಳದಿರಾಮ್ಸು ರೈಲ್ವೆ ಥೀಮಲ್ಲಿ ಬೆಂಗಳೂರು ಮಾಡೋದಲ್ವ, ಸೇಮ್ ಅದೇ ರೀತಿ ಕೊಯಮತ್ತೂರು ರೈಲ್ವೆ ಸ್ಟೇಷನಲ್ಲೂ ಮಾಡಿದ್ದಾರೆ. ಸೊ ಅದು ರೈಲ್ವೆ ಇದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಸೊ ನಾನು ಹೋಗಿಲ್ಲ, ಅಲ್ಲೆಲ್ಲ ಹೋಗಿಲ್ಲ, ನಾವು ಅವೆಲ್ಲ ಕಾಸ್ಟ್ಲಿ ಇರ್ತವೆ, ನಾವು ಹೋಗಿಲ್ಲ. ಸೊ ಇನ್ನೊಂದು ಸಲ ಯಾವತ್ತಾದ್ರು ಹೋದಾಗ ಖಂಡಿತ ನಿಮಗೆ ಮಸ್ಟ್ ವಿಸಿಟ್ ಮಾಡಿಸ್ತೀನಿ. ಸೊ ಇದನ್ನೆಲ್ಲ ನೋಡಿದ್ರೆ ಅಂದ್ಕೊತೀನಿ. ಸೊ ಬನ್ನಿ, ಈಗ ಮುಂದಕ್ಕೆ ಹೋಗೋಣ. ಸೀದಾ ಹಾಗೆ ನನಗೆ ಹೇಳಿದ್ರೆ ಇವಾಗ ಕೇಳಿದೆ. ಸೊ ಅಲ್ಲಿ ಮುಂದೆ ಹೋಗಿ ನೀವು ಇಲ್ಲ ಬಸ್ ಹೋಗ್ತೀರ ಲೆಫ್ಟು, ಹಾಗೆ ಹೋಗಿ ಅಲ್ಲೊಂದು ನಿಮಗೆ ಬಸ್ ಸ್ಟಾಪ್ ಸಿಗುತ್ತೆ. ನೀವು ಆ ಬಸ್ ಸ್ಟಾಪಲ್ಲಿ ವಿಚಾರಿಸಿದ್ರೆ ನೀವು ಅಲ್ಲಿ ಬಸ್ಗಳು ಸಿಗ್ತವೆ, ನೀವು ಹೋಗ್ಬೋದು ಅಂದರು. ಸೊ ಇವಾಗ ನಾನು ಅದನ್ನೇ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಮುಂದೆ ಏನಾಗುತ್ತೆ ಏನಿಲ್ಲ ಬನ್ನಿ ನೋಡೋಣ. ತುಂಬ ಕಷ್ಟ ಇದೆ, ತುಂಬ ಬಿಸಿಲಿದೆ, ತಡ್ಕೊಳಕ್ಕಾಗಲಿ. ಈ ಬೆಳಗ್ಗೆಗೆ ಇಷ್ಟೊಂದು ಬಿಸಿಲಂದರೆ ಇನ್ನು ಮಧ್ಯಾಹ್ನಕ್ಕೆ ಎಷ್ಟು, ಇವಾಗಿನ್ನು 10 ಗಂಟೆಗೆ 34-35. ಇಲ್ಲಿ ಒಂದು ಸೀನ್ ಆಯ್ತು. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಕೇಳಿದ್ರೆ ಹಿಂಗೆ ಹೋಗಿ ಅಲ್ಲಿ ಇದು ಬರ್ತವೆ ಇಶಾ ಫೌಂಡೇಶನ್ ಬಸ್ಗಳು ಅಂತ ಹೇಳಿದರು. ಸರಿ ಅಂತ ನಾನು ಬಂದಾದ್ಮೇಲೆ ಒಂದು ಬಸ್ ಸ್ಟಾಪ್ ಇತ್ತು. ಆ ಬಸ್ ಸ್ಟಾಪ್ ಹತ್ರ ಕೇಳಿದರೆ ಇಶಾ ಫೌಂಡೇಶನ್ನ ಎಲ್ಲೈತದು ಏನದು ಅಂತ ಕೇಳ್ತಾರೆ. ಅವ್ರ ಊರಲ್ಲೇ ಇಶಾ ಫೌಂಡೇಶನ್ ಗೊತ್ತಿಲ್ಲ ಅಂದರೆ ನಾವು ಅಷ್ಟು ದೂರಿಂದ ಬಂದಿದ್ದೀವಿ ಉಟ್ಕೊಂಡು. ಮತ್ತು ಅವ್ರಿಗಿಂತ ನಾವೇ ಗ್ರೇಟ್ ಅಲ್ವಾ. ನಾವು ಕರ್ನಾಟಕದವರು ಹೊರಗಿನ ಪ್ರಪಂಚದೆಲ್ಲ ತಿಳ್ಕೊತೀವಿ, ಒಳಗಡೆ ಇರೋರಿಗೆ ಗೊತ್ತಿಲ್ಲ ಇಶಾ ಫೌಂಡೇಶನ್ ಎಲ್ಲಿ ಆಯಿತು. ಅಲ್ಲಿರೋರೊಬ್ಬರು ಹೇಳಿದರು, ಹಾಗೇನು ಕೇಳಿದೆ ಬಸ್ ಸ್ಟ್ಯಾಂಡಿಂದ ಹಾಗೆ ಸೀದಾ ಮುಂದೆ ಹೋಗಿ ಅಲ್ಲೊಂದು ದೊಡ್ಡ ನಿಮಗೆ ಇನ್ನೊಂದು ಬಸ್ ಸ್ಟಾಪ್ ಸಿಗುತ್ತೆ. ಟ್ರಾಫಿಕ್ ಪೊಲೀಸರು ಇರ್ತಾರೆ, ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ. ಸೊ ಅಲ್ಲೊಂದು ದೊಡ್ಡ ಬಸ್ ಸ್ಟಾಪ್ ಸಿಗುತ್ತೆ, ನೀವು ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ 14D ಬಸ್ ಬರುತ್ತೆ, ನೀವು ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ನೋಡಿ ಟ್ರಾಫಿಕ್ ಪೊಲೀಸ್ ಅದನ್ನೆಲ್ಲ. ಸೊ ಇವರೇ, ಅವರು ತಮಿಳ್ನಾಡಿನ ಟ್ರಾಫಿಕ್ ಪೊಲೀಸ್. ಏನೂ ಮಾಡೋಕ್ಕಾಗಲ್ಲ, ಯಾವ ಜಾಗಕ್ಕೆ ಹೆಂಗಿರುತ್ತೋ ನಾವು ಹಂಗೆ ಅನುಕೂಲ ಹೋಗಲೇಬೇಕು. ಸೊ ಇದೇ ನೋಡಿ, ನಾನು ಹೇಳಿದ್ನಲ್ಲ, ಇದೇ ಬಸ್ ಸ್ಟಾಪು. ಇವಾಗ ಪ್ರತಿಯೊಂದು ಬಸ್ಗಳು ಬರ್ತಾ ಇದ್ದಾವೆ. ಸೊ ನನ್ನ ಬಸ್ಸು ಬರಲಿ ಅಂತ ಕಾಯ್ತಾಯಿದ್ದೀನಿ. ನೋಡೋಣ, ಬೇಗ ಬಂದರೆ ಹತ್ಕೊಂಡು ಹೋಗೋಣ. ನಿಂತ್ಕೊಳಕ್ಕಾಗ್ತಿಲ್ಲ, ಏನೋ ಒಂಥರ, ಯಾಕಂದರೆ ಬಿಸಿಲಿಗೆ ಒಂಥರ ನನಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಅಲ್ಲಿ ಕನ್ಯಾಕುಮಾರಿಯಲ್ಲಿ ಜಾಸ್ತಿ ಬಿಸಿಲು, ಮತ್ತು ಕೇರಳದಲ್ಲಿ ಬಿಸಿಲು, ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ. ನೋಡೋಣ ಈಗ. ಆಲ್ರೆಡಿ ಬಸ್ ಬಂದಾಯಿತು. ಸೊ ನಾನಿವಾಗ 14D ಬಸ್ನ ಹತ್ಕೊಂಡು ಹೊಡ್ತಾಯಿದ್ದೀನಿ. ಸೊ ಜಾಸ್ತಿ ಮಾಡೋಕ್ಕಾಗಲ್ಲ, ನಿಮಗೆ ಇಶಾ ಫೌಂಡೇಶನ್ ಸಿಗ್ತೀನಿ. ಬನ್ನಿ ಹೊರಡೋಣ. ನಮಸ್ಕಾರ. ರವಿಯಲ್ಲಿ ಬಿಟ್ಟು ಹೋದ್ರೆ ಅಂದ್ಕೊಂಡ್ರಾ ಸರ್? ಅಲ್ಲಿಂದ ಅಷ್ಟು ದೂರ ಜರ್ನಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ನೀವು ಹೆಂಗೆ ನಾನು ಬಿಟ್ಟು ಹೋಗ್ತೀನಿ? ಬಿಟ್ಟು ಹೋಗೋಕ್ಕಾಗಲ್ಲ. ನಿಮ್ಗೆ ಕರ್ಕೊಂಡು ಹೋಗೋಣ ಅಂತಲೇ ಇವಾಗ ಬಸ್ ಇಳ್ಕೊಂಡು 14D ಕೊಯಮತ್ತೂರು ರೈಲ್ವೆ ಸ್ಟೇಷನಿಂದ ಮುಂದೆ ಹಾದು ಬರುತ್ತೆ. 14D ಬಸ್ ನಂಬರು. ಅದು ಅಲ್ಲಿ ಕೂತ್ಕೊಂಡ್ರೆ ₹40 ಚಾರ್ಜ್ ತೊಗೊತಾರೆ. ಹತ್ತತ್ರ 30-35 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಅಷ್ಟು ದೂರದಿಂದ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ತೋರ್ಸೋಣ ಅಂತ. ಅದಂಗೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತೀನಿ? ಸಾಧ್ಯ ಇಲ್ಲ, ನಿಮಗೆ ಬಿಟ್ಟು ಹೋಗಲ್ಲ. ನಿಮ್ಗೆ ಕರ್ಕೊಂಡು ಹೋಗಬೇಕು ಅಂತಲೇ ಬಂದಿದ್ದೀನಿ. ಬನ್ನಿ, ಮುಂದೆ ಹೋಗ್ತೀನಿ. ನೀವು ನನ್ನ ಜೊತೆ ಜರ್ನಿ ಮಾಡಿ, ಹೇಗಿರುತ್ತೆ ಏನಿರುತ್ತೆ ಎಲ್ಲ ಹೇಳ್ಕೊಡ್ತೀನಿ, ಎಲ್ಲ ತಿಳಿಸ್ತೀನಿ. ಸೊ ತಡ ಮಾಡೋದು ಬೇಡ, ಇವಾಗ ಆಲ್ರೆಡಿ ತಡ ಆಗಿಬಿಟ್ಟಿದೆ. ಬೇಗ ಮುಗಿಸ್ಕೊಂಡು, ಸಿಕ್ಕಾಪಟ್ಟೆ ಬಿಸಿಲಿದೆ, ತಡೆಯೋಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ. 34-35 ಡಿಗ್ರಿ. ಇವಾಗ ಇನ್ನೂ 11 ಗಂಟೆ 20 ನಿಮಿಷ. 35 ಡಿಗ್ರಿ ಅಂದರೆ ಇನ್ನೂ ಯಾವ ರೇಂಜಿಗೆ ಹೋಗುತ್ತೆ ಅಂತ ನೀವೇ ನೋಡಿ. ತಡ ಮಾಡೋದು ಬೇಡ, ಸುಮ್ಮನೆ ಕುಯ್ತಾ ಇರಿದ್ರೆ ಕುಯ್ತಾನೇ ಇರೋಕ್ಕಾಗುತ್ತೆ, ಬೇಡ. ಅದಕ್ಕೆ ಕೆಲವೊಂದು ಸ್ಪೆಷಲ್ಗಳಿದ್ದಾವೆ. ಇದನ್ನು ನಾವು ಕನ್ನಡದಲ್ಲಿ ಬಸ್ ನಾವೇನಂತೀವಿ ಅಂದರೆ ಗಾಡಿ ಅಂತೀವಿ, ಬಸ್ ಅಂತೀವಿ. ಆದರೆ ತಮಿಳ್ನಾಡಲ್ಲಿ ಬಂಡಿ ಅಂತ ಕರೀತಾರೆ. ಎಲ್ಲಿಗೆ? ಬಸ್ಸಿಗೆ. ನಾವು ಬಸ್ಸು ಅಂತ ಕರಿತೀವಿ. ಆದರೆ ಇನ್ನೊಂದು ಬಂಡಿ ಇದೆ, ಆ ಬಂಡಿಯನ್ನು ಈಗ ಹೇಳಲ್ಲ, ನಾನು ಅಲ್ಲಿ ಹೋಗಿ ಹೇಳ್ತೀನಿ. ಬನ್ನಿ ಹೊರಡೋಣ ಮುಂದಕ್ಕೆ. ನೋಡಿ ಹಾಗೆ ನಾನು ಬಂದಲ್ಲ, ಇದೇ ಬಸ್, ಅದು 14D ಬಸ್ಸು.
ಬರುತ್ತೆ, ಒಂದು 5 ನಿಮಿಷ ನಿಂತ್ಕೊತ ಹೋಗುತ್ತೆ. ಸೊ ಇಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಇಲ್ಲಿ ನೋಡಿ ಬಸ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಇದು ಒಂಥರ ಮಾಡಿದ್ದಾರೆ. ಇದೆಲ್ಲ ಬಿಸಿಲು ಜಾಸ್ತಿ ಮತ್ತು ಮಳೆಗಾಲ ಬಂದ್ರೂ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಈ ಇಶಾ ಫೌಂಡೇಶನ್ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಮಾಡ್ತಾರೆ ಅನ್ಕೊತೀನಿ. ಸೊ ಬನ್ನಿ ಹಾಗೆ ಮುಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪೊಲೀಸ್ ಔಟ್ಪೋಸ್ಟ್ ಇಶಾ ಫೌಂಡೇಶನ್ದು ಔಟ್ಪೋಸ್ಟ್ ಅಂತ ಹೇಳ್ಬಿಟ್ಟು ಇದೊಂದು ಪೊಲೀಸ್ ಸ್ಟೇಷನ್ ಇದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ಈಗ ನಾನು ನಿಮಗೆ ನಿಂತ್ಕೊಂಡು ತೋರಿಸ್ತೀನಿ. ಇವೆಲ್ಲ ನಿಮಗೆ ವಾಶ್ರೂಮ್ಸ್ ಸಿಗ್ತವೆ. ಈ ಕಡೆ ನಾವು ದೇವಸ್ಥಾನಕ್ಕೆ ಎಲ್ಲೋ ಬಂದರೆ ನಮಗೆ ವಾಶ್ರೂಮ್ಸ್ಗೆ ಏನೂ ಕಷ್ಟ ಇಲ್ಲ. ಸೊ ನೋಡಿ ಅಲ್ಲಿ ಬರೆದಿದ್ದಾರೆ ಟಾಯ್ಲೆಟ್ ಅಂತ ಬರೆದಿದ್ದಾರೆ, ಸೀದಾ ಏರೋ ಮಾರ್ಕ್ ಹಾಕಿ ತೋರಿಸಿದ್ದಾರೆ. ಸ್ವಲ್ಪ ಮುಂದೆ ಅಂದರೆ ಶಿವಾಜಿ ಒಂದು ಸ್ಟ್ಯಾಚ್ಯೂ ಇದೆ, ತುಂಬ ಚೆನ್ನಾಗಿದೆ. ಒಂದು ರೀಲ್ಸ್ ಮಾಡೋಣ ಅಂತ ಒಂದು ವಿಡಿಯೋ ಕೂಡ ಮಾಡಿ ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಗುಳೇದ್ರ ಅಂತ ಹೋಗಿ ಚೆಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಬನ್ನಿ, ತಡ ಮಾಡೋದು ಬೇಡ, ಸುಮಾರಿದೆ ತೋರ್ಸೋಕ್ಕೆ, ಮುಂದೆ ಹೋಗೋಣ. ನಾವು ಲಗೇಜ್ ಏನು ತಂದಿರ್ತೀವಿ ಅದನ್ನು ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ನಾನು ಲಗೇಜ್ ಎಲ್ಲ ರೂಮಲ್ಲಿ ಇರೋದ್ರಿಂದ ನಂದು ಒಂದು ಮೊಬೈಲು, ಒಂದು ಹೋಲ್ಡರ್ ಅಷ್ಟೇ ಇದ್ದಿದ್ದು, ಮೊಬೈಲ್ ಹೋಲ್ಡರು. ಈಗ ಸ್ಕ್ಯಾನ್ ಮಾಡಿ ಅದನ್ನು ನಾವು ಪಕ್ಕದಲ್ಲಿ ಈಗ ಇದನ್ನು ನೋಡಿದ್ದೆವು, ವ್ಯಾಲ್ಯೂಬಲ್ ಡೆಪಾಸಿಟ್ ಕೌಂಟರ್, ಫ್ರೀ ಸರ್ವಿಸ್, ಯಾವುದೋ ದುಡ್ಡು ತಗೊಳ್ಳಲ್ಲ. ನಮ್ದು ಏನಿರುತ್ತೋ ಪ್ರತಿಯೊಂದು ಮೊಬೈಲು ಮತ್ತು ಹೋಲ್ಡರ್ ಏನಿರುತ್ತೋ ಪ್ರತಿಯೊಂದು ನಾವು ಕೊಟ್ಟು ಹೋಗಬೇಕು. ಅದಕ್ಕೆ ನಮಗೆ ರಿಸಿಪ್ಟ್ ಕೊಡ್ತಾರೆ. ಸೊ ನಾನು ಎಲ್ಲಿಗೆ ಹೋಗಬೇಕು ಅದು ನೆಕ್ಸ್ಟ್ ಇದನ್ನ ಇಟ್ಬಿಟ್ಟು ಧ್ಯಾನಲಿಂಗ ಅಂತ ಒಳಗಡೆ ಹೋಗಬೇಕು. ಸೊ ಒಳಗಡೆ ಹೋಗಬೇಕು ಅಂದರೆ ನನ್ನ ಹತ್ರ ಏನೂ ಇರಲ್ಲ, ಮೊಬೈಲು ಹೋಲ್ಡರ್ ಏನೂ ಇರಲ್ಲ, ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡಿ ಹೋಗಬೇಕು. ಸೊ ತೊಂದರೆ ಇಲ್ಲ, ಬನ್ನಿ ಮುಂದೆ ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಕೊಂಬರೋಣ. ಬಂದಾದ್ಮೇಲೆ ಹೇಳೋಕ್ಕಾದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ನೀವು ಒಂದು ಸಲ ವಿಸಿಟ್ ಕೊಡಿ. ನಾ ಎಲ್ಲ ಹೇಳೋದಾದರೆ ಅದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಲ್ಲ. ನೀವು ಒಂದು ಸಲ ವಿಸಿಟ್ ಕೊಟ್ಟರೆ ಸೊ ರವಿ ಹೇಳಿದ್ನಲ್ಲ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಈಗ ಧ್ಯಾನಲಿಂಗಕ್ಕೆ ಹೋಗ್ಬೇಕು ಒಳಗಡೆ, ನಾನು ನಿಮಗೆ ತೋರಿಸ್ದಾಗೆ. ಆದರೆ ಒಳಗಡೆ ಮೊಬೈಲ್ ಫೋನ್ನ ತೊಗೊಂಡು ಹೋಗಿಲ್ಲ, ಅದಕ್ಕೆ ನಾನು ಕೌಂಟ್ರಲ್ಲಿ ಕೊಡ್ತೀನಿ. ಸೊ ನಿಮಗೆ ತೋರ್ಸೋಕ್ಕಾಗಲ್ಲ, ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಬನ್ನಿ, ನಾನು ಇಟ್ಟು ಹೋಗಿ ಬಂದಾದ್ಮೇಲೆ ಮತ್ತೆ ನಿಮಗೆ ನಾನು ಸಿಗ್ತೀನಿ. ಇಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಯಿತಾ? ಅವ್ರದ್ದೇನೋ ರೂಲ್ಸ್ ಮಾಡಿದ್ದಾರೆ, ಅದ್ರ ಪ್ರಕಾರ ನಾವು ಹೋಗಲೇಬೇಕು. ಸೊ ಹೋಗಿ ಬಂದಾದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ, ಓಕೆ? ಈ ವಿಡಿಯೋನ ಮಾಡಿ ತೋರ್ಸೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಾವು ಕರ್ನಾಟಕದವರು ಒಂದು ಸೇವೆ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತೀವಿ. ಅವ್ರು ನೋಡಿ ಒಳಗಡೆ ಅವರು ಫಾರಿನಿಯರ್ಸ್, ಅವರು ಸುಮಾರು ಅವ್ರು ಬಂದು ಅವರಿಲ್ಲಿ ತಮ್ಮ ಸೇವೆನೂ ಒಂದು ವಾರ ಗಂಟಲೆ ಅವ್ರ ಸೇವೆಯನ್ನು ಮಾಡಿ ತಿರ್ಗಿ ಅವ್ರ ದೇಶಕ್ಕೆ ಅವ್ರು ಹೋಗ್ತಾರೆ. ನಾವು ಅವ್ರಿಗೆ ಸೆಕೆಂಡ್ ಮಾಡೋಕ್ಕೆ ಹೋದ್ರೆ ಅವ್ರು ಸೆಕೆಂಡ್ ಕೊಡಲ್ಲ, ನಮಸ್ಕಾರ ಅಂತಾರೆ. ಇದೇ ಅಲ್ವಾ ನಮ್ಮ ಸಂಸ್ಕೃತಿ. ಸೊ ಇವಾಗ ನೋಡ್ತಾ ಇದ್ದಾರೆ ಮೊಬೈಲು ಮತ್ತು ಮೊಬೈಲ್ ಹೋಲ್ಡರನ್ನು ಎರಡು ತೊಗೊಂಡಿದ್ದೀನಿ. ಬನ್ನಿ ಮುಂದೆ ನಮ್ಮ ಸ್ಟ್ಯಾಚ್ಯೂ ಹತ್ರ ಹೋಗೋಣ, ಶಿವ ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಒಳಗಡೆ ತುಂಬ ಚೆನ್ನಾಗಿತ್ತು, ಆದರೆ ಮೊಬೈಲು ಮತ್ತು ಯಾವುದೂ ಅಲೋಡು ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ, ₹1 ಏನೂ ದುಡ್ಡಿಲ್ಲ. ಫ್ರೀಯಾಗಿ ಒಳಗಡೆ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಒಂದು ಸಲ ಬಂದರೆ ಅದ್ರೊಳಗೆ ಹೋಗಿ ಆಮೇಲೆ ಶಿವ ಸ್ಟ್ಯಾಚ್ಯೂ ಹತ್ರ ಹೋಗಿ ಬನ್ನಿ ಮುಂದೆ ಹೊಡೋಣ. ಎಸ್, ರವಿ ಎಲ್ಲಿ ಕರ್ಕೊಬಂದ್ರಪ್ಪ ಅಂದ್ರೆ, ಹೌದು, ಅಲ್ಲಿ ಹೊರಗಡೆಯಿಂದ ಬಂದರೆ ಏನು ಲಗೇಜ್ ಕೌಂಟ್ರ್ ಇದೆ ಅದ್ರ ಎದುರಿಗೇನೆ. ಸೊ ನನ್ನ ಪ್ರೀತಿ ಎತ್ತುಗಳನ್ನ ಕಟ್ಟಿದ್ದಾರೆ. ಸುಮಾರಿದ್ದಾವೆ, ಇವನ್ನೂ ಸುಮಾರಿದ್ದಾವೆ. ಇವಾಗ ಇವು ಎತ್ತುಗಳೇನಿದ್ದಾವೆ ಇವಾಗ ಲಂಚ್ ಬ್ರೇಕಲ್ಲಿದ್ದಾವೆ. ನಾವು ಹೆಂಗೆ ಮನುಷ್ಯರು ಲಂಚ್ ಬ್ರೇಕ್ ತೊಗೊತೀವಿ, ಹಾಗೆ ಇವುಗಳು ಕೂಡ ಇವಾಗ ಲಂಚ್ ಬ್ರೇಕಲ್ಲಿದ್ದಾವೆ. ಸೊ ಆಮೇಲೆ ನಮಗೆ ಬಸ್ ಇಳಿದ ತಕ್ಷಣ ಬಂಡಿ ಅಂತ ಹೇಳಿದೆ. ಸೊ ಅದು ನಿಮಗೆ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ಅಂದೆ. ಆದರೆ ಹೇಳುವಂಥ ಒಂದು ಟೈಮ್ ಇವಾಗ ಬಂದಿದೆ ಅಂತ ನಾನು ಅನ್ಕೊತೀನಿ. ಸೊ ನಾವು ಶಿವ ಸ್ಟ್ಯಾಚ್ಯೂ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರೇನೋ ಆಗ್ಬೋದು. ಸೊ ನಾವು ನಡ್ಕೊಂಡು ಹೋಗ್ಬೋದು. ಆದರೆ ಇನ್ನೊಂದು ಫೆಸಿಲಿಟಿ ಏನು ಇಶಾ ಫೌಂಡೇಶನಲ್ಲಿ ಏನಿದೆ ಅಂದರೆ, ಈ ಬಂಡಿ ಮುಖಾಂತರ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದೆ. ನಿಮಗೆ ಸಿಂಗಲಾಗಿ ಒಂದೇ ಎತ್ತು ಕೂಡ ಬರುತ್ತೆ, ಮತ್ತು ಜೋಡಿ ಎತ್ತುಗಳು ಬಂಡಿ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನಾವು ಅದರ ಹತ್ಕೊಂಡು ಹೋಗ್ಬೋದು. ಸೊ ಆದರೆ ಅದು ದುಡ್ಡು ಕೊಡಬೇಕಾ ಫ್ರೀಯಾಗಿ ಅಂತ ನಿಮಗೆ ಇನ್ನೂ ಡೌಟಲ್ಲಿದೆ ಅಂತ ಅನ್ಕೊತೀನಿ. ಸೊ ಆ ಡೌಟ್ನ ಈಗ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಬನ್ನಿ ನೋಡಿ ಹೇಗೆ ಬರ್ತಾ ಇದ್ದಾವೆ. ಅದನ್ನು ನೋಡಿ ನನಗೆ ಈ ಒಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಗೋಯಿತು. ಸೊ ಇಲ್ಲೊಂದು ಲೈನ್ ಬರೆದಿದ್ದಾರೆ ಅದ್ರ ಮೇಲೆ, ಬಂಡಿ ಮೇಲೆ, ಅದನ್ನು ನೀವು ಓದ್ಬಿಡಿ ಒಂದು ಸಲ. ಇವನ್ನ ಎತ್ತುಗಳಿಗೆ ತಿನ್ಸಕ್ಕಂತ ಹೇಳ್ಬಿಟ್ಟು ಕ್ಯಾಟಿಂಗ್ ಫೀಡಿಂಗ್ ಅಂತ ಹೇಳ್ಬಿಟ್ಟು ₹50 ಕ್ಯಾರೆಟ್ ಕೊಡ್ತಾರೆ. ನಾವು ಅದನ್ನು ತಿನ್ನಿಸ್ಬೋದು ಕೂಡ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದು ಕ್ಯಾಶ್ ಕೌಂಟರ್. ಇವಾಗ ನಾನು ಇಲ್ಲಿಂದ ಶಿವ ಸ್ಟ್ಯಾಚ್ಯೂಗೆ ಹೋಗ್ಬೇಕಂದ್ರೆ ₹10 ಕೊಡಬೇಕು. ₹10 ಕೊಟ್ಟರೆ ಎತ್ತಿನ ಗಾಡಿ ಬರುತ್ತೆ, ಅದರಲ್ಲಿ ಕೂತ್ಕೋಬೇಕು. ಸೊ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಇಳಿಸುತ್ತೆ.
ಇಳಿಸಾದ್ಮೇಲೆ ನಾವೆಲ್ಲ ನೋಡಿಕೊಂಡು ಆಮೇಲೆ ಬರಬೇಕಾದ್ರೆ ಮತ್ತೆ ನಿಮಗೆ ಹೇಳ್ತೀನಿ ಹಾಗೆ ಬರಬೇಕಾ ಅಥವಾ ಮತ್ತೆ ದುಡ್ಡು ಕೊಡಬೇಕಾ ಅಂತ. ಸೊ ಆಮೇಲೆ ಹೇಳ್ತೀನಿ. ಇವಾಗ ಇನ್ನೂ ನಂದು ಇವಾಗ ಟಿಕೆಟ್ ಕೊಟ್ಟರು, ಇವಾಗ ನನ್ನ ಗಾಡಿ ಬಂತು. ಸೊ ಬನ್ನಿ ಕೂತ್ಕೊಂಡು ನಾವು ಮುಂದೆ ಹೊರಡೋಣ. जटाटवीगलज्जलप्रवाहपावितस्थले गलेवलम्ब्य लम्बिताम्बुजङ्गतुङ्गमालिकां नमड्डमड्डमड्डमन्निनादमड्डमर्वयं चकार चण्डताण्डवं तनोतु नः शिवं 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 जटाकटाह सम्भ्रमभ्रमन्निलिम्प निर्झरी विलोलवीचि वल्लरी विराजमानमूर्धनि धगत् धगत् धगच्चलल्ललाट पट्टपावके किशोर चन्द्रशेखरे रतिः प्रतिक्षणं मम. ಸೊ ಇವಾಗ ನಮ್ಮದು ಸವಾರಿ ಸ್ಟಾರ್ಟ್ ಆಯಿತು. ನಾವು ಇವಾಗ ಶಿವ ಸ್ಟ್ಯಾಚ್ಯೂ ಹತ್ರ ಹೊರಡ್ತಾ ಇದ್ದೀವಿ. ನಮ್ಮನ್ನು ಈ ನಂದಿ ಬಸವ ಏನಿದೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋ ದಾರಿಯಲ್ಲಿ ಎದುರುಗಡೆ ಬರ್ತಾ ಅದನ್ನು ನೋಡಿದ್ರೆ ಖುಷಿಯಾಗುತ್ತೆ. ಆದರೆ ಸುತ್ತಮುತ್ತ ಬೆಟ್ಟ, ಸುತ್ತಲೂ ಬೆಟ್ಟ ಇದೆ. ಬೆಟ್ಟದ ಬಂದು ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಬೆಟ್ಟ, ಆ ಕಡೆ ಬೆಟ್ಟ, ಆ ಕಡೆ ಬೆಟ್ಟ. ಏನು ಶಿವ ಸ್ಟ್ಯಾಚ್ಯೂ ಇದೆ ಅಕ್ಕಪಕ್ಕದಲ್ಲೆಲ್ಲ ಗಿಡ ಮರಗಳು, ಅಡಿಕೆ ತೋಟಗಳೆಲ್ಲ ಇದ್ದಾವೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ನನಗೇನು ಅನ್ನಿಸ್ತು ಅಂದರೆ ಈ ಜಾಗದಲ್ಲಿ ಇನ್ನೂ ಒಂದು ಸ್ವಲ್ಪ ಕೋಲ್ಡ್ ಆಗಿದ್ರೆ, ತಂಪಾಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತು. ಸಿಕ್ಕಾಪಟ್ಟೆ ಬಿಸಿಲು ತಡ್ಕೊಳಕ್ಕಾಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದಿಯೋಗಿ ಅವ್ರೇನಿದೆ ಅವ್ರದ್ದು ಒಂದು ಫೋಟೋ ಕೂಡ ಹಾಕಿದ್ದಾರೆ ಅಲ್ಲಿ. ಸೊ ನನಗಿದನ್ನು ನೋಡೋದನ್ನೇ ಏನೋ ಒಂಥರ ಚೆಂದ. ಬಂಡಿಯಲ್ಲಿ ಕೂತ್ಕೊಂಡು ಊರಲ್ಲಿದ್ದಾಗ ನಾವು ನಮ್ಮ ಎತ್ತುಗಳಲ್ಲಿ ನಾವು ಹೋಗೋದನ್ನು, ಆ ಒಂದು ಅನುಭವವನ್ನು ಮತ್ತೆ ತಿರ್ಗಿ ನಾನು ಇವಾಗ ಇಲ್ಲಿ ಪಡೆದೆ ಅಂತ ನನಗನ್ನಿಸ್ತು. ತುಂಬ ಖುಷಿ. ಆದರೆ ನನಗೆ ಈ ಸುತ್ತ ಗುಡ್ಡ ಇರೋದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನನ್ನ ಬೆಸ್ಟು ನೇಚರು ತುಂಬ ಚೆನ್ನಾಗಿದೆ. ನನ್ನೊಂದು ಏನು ಅನಿಸಿಕೆ ಅಂದರೆ, ಎಲ್ಲೆಲ್ಲೋ ಸಾವಿರಾರು ಕಿಲೋಮೀಟ್ರಿಂದ ಹೊರದೇಶಗಳಿಂದ ಬಂದು ವಿಸಿಟ್ ಕೊಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಇದ್ದು ನಮ್ಮ ಭಾರತೀಯರು, ನಮ್ಮ ಕನ್ನಡಿಗರು ಯಾರು ಎಲ್ಲರೂ ಒಂದೇ. ನಾವು ಆ ರಾಜ್ಯ ಈ ರಾಜ್ಯ ಅಂತಲ್ಲ. ಒಂದು ಸಲ ನೀವು ಬಂದು, ನಮ್ಮ ಬೆಂಗಳೂರಲ್ಲಿ ಕೂಡ ಇದೆ, ಚಿಕ್ಕಬಳ್ಳಾಪುರದಲ್ಲೂ ಇದೆ. ಸೊ ಅದಕ್ಕೆ ಹೆಂಗೆ ವಿಸಿಟ್ ಕೊಟ್ಟಿರ್ತಾರೆ, ನೀವು ಮಸ್ಟಾಗಿ ಇದು ಒಂದು ಸಲ ಒಂದು ಸಲ ಬಂದು ನೀವು ವಿಸಿಟ್ ಮಾಡಿ, ಒಂದು ಅನುಭವ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ತಡ ಮಾಡೋದು ಬೇಡ, ವ್ಯೂಗಳನ್ನ ನೋಡ್ಕೊಂಡು ಹೋಗ್ತಾನೆ ಇರೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಶಿವನ ಸ್ಟ್ಯಾಚ್ಯೂನ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಹತ್ತಿರ ಬಂದೇ ಬಿಡ್ತು ನೋಡಿ. శంకర ముందు నువ్వు 200 కొట్టు మనం తమాషా చేద్దామన్నా సందీపాడు ముంచేసే కాదు, సందీపాడు ముంచేసే చూడు శంకరన్న. నాకు అంటే వచ్చేసారు 5 గంటల సార్ బయలుదేరితే రాత్రి 5 గంటల సార్ 5 గంటల సార్ రేపు సాయంత్రానికి వచ్చారు. సాయంత్రం ఉంటాడు మన ನೋಡಿ, ನನ್ನನ್ನು ಕರ್ಕೊಂಬಂದು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬಂದಂಥ ನನ್ನ ನಂದಿ ಅನ್ಬೋದು, ಬಸವ ಅನ್ಬೋದು, ಎತ್ತು ಅನ್ಬೋದು. ಸೊ ತುಂಬ ಪ್ರೀತಿಯಿಂದ ಕರ್ಕೊಂಬಂದು ಬಿಟ್ಟರು. ಸೊ ನಾವು ಇಳಿತಿದ್ದಂಗೆ ಹಾಗೆ ಟಿಕೆಟ್ ತೊಗೊಂಡು ಕೂತ್ಕೊಂಡಿರ್ತಾರೆ ಮತ್ತು ಅವರಲ್ಲಿಂದ ಹೊರಡ್ತಾರೆ. ಸೊ ಇವಾಗ ನಮ್ಮ ಮುಂದಿನ ಪಯಣ. ಸೊ ಬನ್ನಿ, ನಿಮಗೆ ತೋರಿಸ್ತೀನಿ.
ತುಂಬ ಅಂದರೆ ತುಂಬ ಬೆಟ್ಟ ಗುಡ್ಡಗಳು ತುಂಬ ನೇಚರ್ ಚೆನ್ನಾಗಿದೆ. ಒಂದು ಸ್ವಲ್ಪ ಕೋಲ್ಡ್ ಇದೆ ನೋಡಿ, ಅಲ್ಲೆಲ್ಲ ಅಡಿಕೆ ತೋಟ ಇದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಫುಲ್ ಎಲ್ಲ ಅಡಿಕೆ ತೋಟ. ಏನು ಶಿವನ ಸ್ಟ್ಯಾಚ್ಯೂ ಇದೆ ಅಕ್ಕಪಕ್ಕ ಆ ಕಡೆ ಈ ಕಡೆ ಫುಲ್ ಅಡಿಕೆ ತೋಟಗಳಿದ್ದಾವೆ. ತುಂಬ ಚೆನ್ನಾಗಿದೆ, ಬೆಟ್ಟ ಗುಡ್ಡನ ಇದೆ. ಸೊ ತೊಂದರೆ ಇಲ್ಲ, ನೋಡೋಕ್ಕೆ ಒಂಥರ ಖುಷಿ, ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಮಸ್ಟ್ ವಿಸಿಟ್ ಕೊಡಿ. ಹಾಗೆ ರವಿ ಗುಳೇದ್ ಯೂಟ್ಯೂಬ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೇನ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ಲ ಮತ್ತು ಕಮೆಂಟ್ ಹಾಕಲ್ಲ. ಹಾಕಿ ನಾನೇನೋ ತಪ್ಪಿದ್ರೆ ತಿದ್ಕೊಳಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಸಲ ಹೇಳ್ತೀನಿ. ಸೊ ನೀವು ಇನ್ನೂ ಹೆಚ್ಚಿನ ನೋಡಬೇಕು. ಸೊ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡಿ ಕಂಟೆಂಟ್ ಕೊಡ್ತೀನಿ ನಾನು ನಿಮಗೆ. ಸೊ ಬನ್ನಿ, ನಾನಿವಾಗ ನಮ್ಮ ಶಿವನ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಶಿವ ಸ್ಟ್ಯಾಚ್ಯೂ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಸೊ ಹಾಗೆ ಕೂಡ ನಿಮಗೂ ತುಂಬ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ನೋಡಾದ್ಮೇಲೆ ಇವಾಗ ನಾನು ಮತ್ತೆ ಇವಾಗ ಬಂಡಿ ಹತ್ಕೊಂಡ್ರೆ ಎತ್ತಿನ ಮುಖಾಂತರ ಹೋಗ್ತೀನಿ. ನಿಮಗೆ ಟಿಕೆಟ್ ತೋರಿಸ್ತಾ ಇದ್ದೀನಿ. ಹೋಗ್ಬೇಕು, ಅಲ್ಲಿಂದ ಬರ್ಬೇಕಾದ್ರೆ 10 ರೂಪಾಯಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ 10 ರೂಪಾಯಿ. ಟೋಟಲ್ ಅಲ್ಲಿಂದ ಇಲ್ಲಿಗೆ 20 ರೂಪಾಯಿ ಆಗುತ್ತೆ. ಸೊ ತೊಂದರೆ ಇಲ್ಲ, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಂತ 20 ರೂಪಾಯಿ ನಮ್ಮ ಬಸವಣ್ಣನಿಗೆ, ನಮ್ಮ ನಂದಿಗೆ ಕೊಟ್ಟರೆ ತಪ್ಪಾಗಲ್ಲ ಅಂತ ನಾನು ಅದಕ್ಕೋಸ್ಕರನೇ ನಾನು ಈ ಎತ್ತಿನ ಮುಖಾಂತರ ಬಂಡಿಯಲ್ಲಿ ಹೊಡ್ತಾ ಇದ್ದೀನಿ. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲ ಓಕೆ. ಸೊ ನಾನು ಇದ್ರ ಮುಖಾಂತರ ಈ ಇಶಾ ಫೌಂಡೇಶನ್ದು ಒಂದು ಏನಿದೆ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಅಂದರೆ ಇನ್ನೂ ಸ್ವಲ್ಪ ರೂಮ್ಗೆ ಹೋಗಿ ಹೇಳಿ ಲಾಸ್ಟಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಸೊ ತುಂಬ ಎಂಜಾಯ್ ಮಾಡಿರಿ, ಖುಷಿ ಮಾಡಿದ್ರೆ ಅನ್ಕೊತೀನಿ ನೋಡಿ. ಸೊ ಹಾಗೆ ನೋಡ್ತಾರೆ, ಇನ್ನೂ ಬರುತ್ತೆ ಮುಂದೆ. ಓಕೆ, ನಾನು ಮಧ್ಯಾಹ್ನ ಒಂದು 4:30-5 ಗಂಟೆ ಏನೋ ಆಗಿತ್ತು. ಬಂದು ಮನ್ಕೊಂಬಿಟ್ಟಿದ್ದೆ, ಹುಷಾರಿಲ್ಲ. ಸೊ 3 ದಿವಸ, ಮಂಗಳವಾರ, ಬುಧವಾರ ಮತ್ತು ಇವತ್ತು ಗುರುವಾರ ಸಿಕ್ಕಾಬಿಟ್ಟೆ ಬಿಸಿಲು. ಅದರಲ್ಲಿ ತಮಿಳುನಾಡು ಮತ್ತು ಕೇರಳ ಅಂದರೆ ವಿಪರೀತ ಬಿಸಿಲು. ಇವತ್ತು ನಾನೇನು ಹೋಗಿದ್ದೆ ಇಶಾ ಫೌಂಡೇಶನ್ ಕೊಯಮತ್ತೂರಲ್ಲಿ, ಹೆವಿ ಅಂದರೆ ಹೆವಿ 36 ಡಿಗ್ರಿ ಟೆಂಪ್ರೇಚರು. ಸೊ ಅದಕ್ಕೆ ಸ್ವಲ್ಪ ಫೀವರ್ ಬಂದಿದೆ. ನಾನು ಟ್ಯಾಬ್ಲೆಟ್ನ ಕ್ಯಾರಿ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ನೋಡೋಣ, ಈ ಮೆಡಿಕಲ್ ಶಾಪ್ನಾಗ ಹೋದರೆ ಭಾಷೆ ಬರೋಲ್ಲ, ಏನಂತ ಗೊತ್ತಿಲ್ಲ. ಹೋಗೋಣ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಇವಾಗ 11 ಗಂಟೆ ಟೈಮ್, ನಂದು 11 ಗಂಟೆ 20 ನಿಮಿಷಕ್ಕೆ ತಿರೂರಿಂದ ಬರುತ್ತೆ ಯಶವಂತಪುರವರೆಗೂ ಡೈಲಿ ರನ್ ಆಗುತ್ತೆ ಈ ಟ್ರೈನು. ಸೊ ನೋಡೋಣ, ಅಲ್ಲಿ ಟಿ ಟಿ ಹತ್ರ ಮಾತಾಡಿ, ಇಲ್ಲಿ ಜನರಲ್ ಟಿಕೆಟ್ ತೊಗೊತೀನಿ. ಫಸ್ಟು ತೊಗೊಂಡು ಟಿ ಟಿ ಅವ್ರ ಹತ್ರ ಮಾತಾಡಿ ಒಂದು ಟಿಕೆಟ್ ಸಿಗುತ್ತೆ ನೋಡೋಣ, ಎಕ್ಸ್ಟ್ರಾ ಪೇ ಮಾಡ್ತೀನಿ. ಬನ್ನಿ ನೋಡೋಣ ಏನಾಗುತ್ತೆ. ನಾನು ಅಲ್ಲಿದೇನು ಮಾಡೋಕ್ಕೆ ಹೋಗಲ್ಲ. ಒಮ್ಮೆ ಬೆಳಗ್ಗೆ ನಿಮಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಸಿಗ್ತೀನಿ. ಜನರಲ್ ಸಿಗುತ್ತಾ ಅಥವಾ ಸ್ಲೀಪರ್ ಸಿಗುತ್ತಾ ನಾನು ಬೆಳಗ್ಗೆ ಹೇಳ್ತೀನಿ ನಿಮಗೆ. ಓಕೆ, ಈ ಕೊಯಮತ್ತೂರು ಟ್ರಿಪ್ಪು ಮತ್ತು ತಮಿಳ್ನಾಡು ಮತ್ತು ಕೇರಳ ಟ್ರಿಪ್ಪು ಇವತ್ತಿಗೆ ಆಲ್ಮೋಸ್ಟ್ ಕೊನೆಯಾಗಿದೆ. ನಾಳೆ ಯಶವಂತಪುರ ರೀಚ್ ಆದರೆ ನನ್ನ ಮನೆಗೆ ನಾನು ಹೋದಾಗೆ. ಅಲ್ಲಿ ಯಾರು ಭಯನೂ ಇರೋಲ್ಲ ನಮಗೆ. ಇಲ್ಲೊಂದು ಸ್ವಲ್ಪ ಆತಂಕ ಅದು ಇದು ಇದ್ದೇ ಇರುತ್ತೆ, ತೊಂದರೆ ಇಲ್ಲ. ಹೊರಗಡೆ ಬಂದಿರುತ್ತೆ ಅಂದಮೇಲೆ ಎಲ್ಲನೂ ಧೈರ್ಯದಿಂದ ಎದುರಿಸಿ ಮುನ್ನುಗ್ಗಿದ್ರೇ ನಾವು ಜೀವನ ಮಾಡೋಕ್ಕಾಗೋದು. ನಮ್ಮ ಬೆಂಗಳೂರಲ್ಲಾಗಲಿ, ನಮ್ಮ ಊರಲ್ಲಾಗಲಿ, ಎಲ್ಲೇನಾಗಲಿ ದೇಶದಲ್ಲಿ ನಮ್ಮ ಮುನ್ನುಗ್ಗಿ ಹೋಗಬೇಕು. ನಮಗಾಗಲ್ಲ ಅಂತ ಕೂತ್ಕೊಂಡ್ರೆ ನಾವು ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು ವಿಡಿಯೋ ಮುಖಾಂತರ ಎಲ್ಲರಿಗೂ, ಇನ್ನೂ ಯಾರು ತಾವು ನೋಡಿಲ್ಲ, ಒಂದು ಸ್ವಲ್ಪ ಹೊರಗಡೆ ಬನ್ನಿ, ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ತುಂಬ ಚೆನ್ನಾಗಿದೆ, ಜನರು ತುಂಬ ಚೆನ್ನಾಗಿದ್ದಾರೆ. ಭಾಷೆ ಒಂದು ಯಾವುದೋ ಒಂದು ಭಾಷೆ, ಹಿಂದಿ ನೀವು ಸ್ವಲ್ಪ ಮಾತಾಡೋಕ್ಕೆ ಮೇಂಟೈನ್ ಮಾಡಿಬಿಟ್ರೆ ಈಸ್ ಅ ಸೂಪರ್. ಓಕೆ, ನಾನು ಮತ್ತೆ ನಿಮ್ಮನ್ನು ಆದರೆ ಇದರ ತೋರಿಸ್ತೀನಿ ನಾನು ಕೊಯಮತ್ತೂರು ರೈಲ್ವೆ ಸ್ಟೇಷನ್, ಇಲ್ಲಾಂದರೆ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ಸಿಗ್ತೀನಿ. ಬಾಯ್. ಸೊ ನಿಮಗೆ ಹೇಳಿದಂಗೆ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಲಿದ್ದೀನಿ. ಸೊ ನೋಡ್ತಿದ್ರೆ ನಾನು ಬಂದಿದ್ದ ಟ್ರೈನ್ ಇದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತೀನಿ. ಸೊ ಮತ್ತೊಂದು ಹೊಸ ವಿಡಿಯೋ, ಹೊಸ ಜರ್ನಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ
ನಿಮ್ಮ ರವಿ ಉಳೇರ್ ಮಾಡುವ ವಂದನೆಗಳು.